ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಆಸ್ಟ್ರೋ ರಾಶಿ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಆದರದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಬ್ರಹ್ಮಾಂಡದ ಅತ್ಯಂತ ಶಾಂತ ಸ್ವಭಾವದ, ಸದಾ ತಾಳ್ಮೆಯಿಂದಲೇ ಬದುಕುವ ವೃಷಭ ರಾಶಿಯವರ ಆಗಸ್ಟ್ 2026ರ ಭವಿಷ್ಯವನ್ನು ಅತ್ಯಂತ ಆಳವಾಗಿ ನೋಡಲಿದ್ದೇವೆ. ವೃಷಭ ರಾಶಿಯವರೇ, ನಾನು ನಿಮ್ಮತ್ರ ಒಂದೇ ಒಂದು ಮಾತು ಕೇಳ್ತೀನಿ. ಪ್ರತಿಯೊಬ್ಬರನ್ನೂ ನಿಸ್ವಾರ್ಥವಾಗಿ ನಂಬಿ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡಲು ಹೋಗಿ ನೀವು ಅನುಭವಿಸಿದ ನೋವು ಮತ್ತು ಕಣ್ಣೀರು ಎಷ್ಟಿರಬಹುದು ಅಲ್ವೇ? ನಿಮ್ಮ ಈ ಅತಿಯಾದ ತಾಳ್ಮೆ ಮತ್ತು ಮೌನವನ್ನೇ ಈ ಸಮಾಜ ದಡ್ಡತನ ಅಥವಾ ಅಸಹಾಯಕತೆ ಅಂದುಕೊಂಡು ಬಿಡ್ತು. ನಿಮಗಾಗಿಯೇ ಬದುಕುತ್ತಿದ್ದವರಂತೆ ನಟಿಸಿ, ಕೊನೆಗೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ ಸ್ವಾರ್ಥಿ ಜನರನ್ನು ನೋಡಿ ನೀವು ಒಳಗೊಳಗೆ ಎಷ್ಟೋ ರಾತ್ರಿ ನಿದ್ರೆಯಿಲ್ಲದೆ ಕೊರಗಿದ್ದೀರಾ. ಆದರೆ ಒಂದಂತೂ ನೆನಪಿಟ್ಟುಕೊಳ್ಳಿ, ಜುಲೈ ತಿಂಗಳ ಕಷ್ಟಗಳು, ಮಾನಸಿಕ ನರಕ ಮತ್ತು ನಷ್ಟದ ದಿನಗಳು ಈಗ ಮುಗಿಯುವ ಸಮಯ ಬಂದಿದೆ. ಈ ಆಗಸ್ಟ್ 15ರ ನಂತರ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಬಲ ಮತ್ತು ಸೂರ್ಯ ಬುಧರ ಶುಭ ಸಂಚಾರದಿಂದಾಗಿ ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ ದೈವಿಕ ನ್ಯಾಯ ಸಿಗಲಿದೆ. ನಿಮ್ಮನ್ನು ಬಳಸಿ ಬಿಸಾಡಿದ ಕೃತಜ್ಞ ಜನರೇ ನಿಮ್ಮ ಯಶಸ್ಸನ್ನು ನೋಡಿ ತಲೆ ತಗ್ಗಿಸುವ ಕಾಲ ಆರಂಭವಾಗಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಜೀವನದಲ್ಲಿ ಆಗಲಿರುವ ಆ ಮಹಾಪವಾಡಗಳೇನು ಅಂತ ತಿಳಿಯಿರಿ. ಒಳಮನಸ್ಸಿನ ಕಟುಸತ್ಯ ಮತ್ತು ತಾಳ್ಮೆಯ ಶಾಪ. ಮೊದಲನೆಯದಾಗಿ, ನಿಮ್ಮ ಒಳಮನಸ್ಸಿನ ಕಟುಸತ್ಯ ಮತ್ತು ನಿಮ್ಮ ತಾಳ್ಮೆಗೆ ಸಿಕ್ಕ ಶಾಪದ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಅಂದರೆ ನೀವು ಯಾರನ್ನಾದರೂ ನಂಬಿದರೆ ಅವರಿಗೆ ಪ್ರಾಣ ಕೊಡೋಕೂ ರೆಡಿಯಾಗ್ತೀರಾ. ಆದರೆ ನೀವು ಯಾವತ್ತೂ ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡಲ್ಲ. ಆದರೂ ನಿಮ್ಮಿಂದ ಎಲ್ಲಾ ಸೌಲಭ್ಯ, ಸಾಲ ಮತ್ತು ಸಹಾಯಗಳನ್ನು ಪಡೆದುಕೊಂಡವರು ಸಮಯ ಬಂದಾಗ ನಿಮ್ಮ ಮುಖಕ್ಕೆ ಹೊಡೆದಂತೆ ಮಾತನಾಡಿ ದೂರ ಓಡಿಹೋದರು. ನಿಮ್ಮ ಕಷ್ಟದ ಸಮಯದಲ್ಲಿ ಕನಿಷ್ಠ ನಾವು ನಿನ್ನ ಜೊತೆ ಇದ್ದೀವಿ ಅಂತ ಸಾಂತ್ವನ ಹೇಳಲು ಯಾರೂ ಮುಂದೆ ಬರಲಿಲ್ಲ. ಹೊರಗಡೆ ಎಲ್ಲವೂ ಸರಿಯಿದೆ ಎಂಬಂತೆ ಗಂಭೀರವಾಗಿ ನಗುತ್ತಾ ಕಾಣುವ ನೀವು, ಒಂಟಿಯಾದಾಗ ಮಾತ್ರ ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಿದೆ ಅಲ್ವಾ, ನನಗೇಕೆ ಈ ರೀತಿ ಆಗ್ತಿದೆ ಅಂತ ಒಳಗೊಳಗೆ ನೊಂದುಕೊಳ್ತೀರಾ. ಆದರೆ ಧೃತಿಗೆಡಬೇಡಿ, ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ತಾಳ್ಮೆಗೆ ಸಿಹಿಯಾದ ಫಲ ಸಿಗಲಿದೆ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರಿಗೆ ಪ್ರಕೃತಿಯೇ ತಕ್ಕ ಪಾಠ ಕಲಿಸಲಿದೆ. 2. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು. ಇನ್ನು ಎರಡನೆಯದಾಗಿ, ನಿಮ್ಮ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕಳೆದ ಕೆಲವು ತಿಂಗಳುಗಳಿಂದ ಮನೆಯಲ್ಲಿದ್ದ ಚಿಕ್ಕಪುಟ್ಟ ಜಗಳಗಳು, ಗೊಂದಲಗಳು ಮತ್ತು ಹಳೇ ವಿಷಯಗಳ ಚರ್ಚೆಗಳಿಗೆ ಈ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣ ಬ್ರೇಕ್ ಬೀಳಲಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ಇಷ್ಟು ದಿನ ನೀವು ಕುಟುಂಬಕ್ಕಾಗಿ ಮಾಡಿದ ತ್ಯಾಗ ಮತ್ತು ಕಷ್ಟಕ್ಕೆ ಸೂಕ್ತ ಮೌಲ್ಯ ಹಾಗೂ ಗೌರವ ಸಿಗಲಾರಂಭಿಸುತ್ತದೆ. ನಿಮ್ಮ ಮಾತಿಗೆ ಮನೆಯಲ್ಲಿ ಎಲ್ಲರೂ ಮನ್ನಣೆ ನೀಡುತ್ತಾರೆ. ಇನ್ನು ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತ ವೃಷಭ ರಾಶಿಯವರಿಗೆ ಆಗಸ್ಟ್ ಕೊನೆಯ ವಾರದಲ್ಲಿ ಮದುವೆಯ ಮಾತುಕತೆಗಳು ಶುಭವಾಗಿ ಕೂಡಿಬರಲಿವೆ. ಉದ್ಯೋಗ ಮತ್ತು ವೃತ್ತಿಜೀವನ. ಮೂಲನೆಯದಾಗಿ, ಉದ್ಯೋಗ ಮತ್ತು ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಕೆಲಸದ ದಕ್ಷತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ನೋಡಿ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಗೆ ಒಳಗೊಳಗೆ ಹೊಟ್ಟೆಕಿಚ್ಚು ತುಂಬಾ ಜಾಸ್ತಿ ಇತ್ತು. ನೀವು ಹಗಲಿರುಳು ಕಷ್ಟಪಟ್ಟು ಮಾಡಿದ ಕೆಲಸದ ಕ್ರೆಡಿಟ್ ಅನ್ನು ಮತ್ಯಾರೋ ಕಸಿದುಕೊಳ್ಳಲು ನೋಡುತ್ತಿದ್ದರು. ಆದರೆ ಆಗಸ್ಟ್ 15ರ ನಂತರ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಲಿದ್ದಾರೆ. ನಿಮ್ಮ ಕೆಲಸಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗಲಿದೆ. ಇಷ್ಟು ದಿನ ತಡೆಹಿಡಿಯಲಾಗಿದ್ದ ನಿಮ್ಮ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ, ಇನ್ಕ್ರಿಮೆಂಟ್ ಅನಿರೀಕ್ಷಿತವಾಗಿ ನಿಮ್ಮ ಕೈಸೇರಲಿದೆ. ಇನ್ನು ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ವೃಷಭ ರಾಶಿಯವರಿಗೆ ಆಗಸ್ಟ್ 3ನೇ ವಾರದಲ್ಲಿ ಭರ್ಜರಿ ಜಾಬ್ ಆಫರ್ ಸಿಗುವ ಪ್ರಬಲ ಯೋಗವಿದೆ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ. 4ನೇಯದಾಗಿ, ನಿಮ್ಮ ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿಯ ವಿಷಯ ನೋಡೋಣ. ಇಷ್ಟು ದಿನ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಲೆಕ್ಕಾಚಾರಗಳೆಲ್ಲ ಕೈಕೊಡುತ್ತಿರಬಹುದು. ಬಂದ ಹಣವೆಲ್ಲ ಅನಗತ್ಯ ಖರ್ಚುಗಳು ಅಥವಾ ಹಳೆ ಸಾಲ ತೀರಿಸಲು ನೀರಿನಂತೆ ಕರಗಿ ಹೋಗುತ್ತಿತ್ತು. ಆದರೆ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಭಾರೀ ಪ್ರಮಾಣದಲ್ಲಿ ಚೇತರಿಸಿಕೊಳ್ಳಲಿದೆ. ಅನಿರೀಕ್ಷಿತ ಧನಲಾಭದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಸ್ವಂತ ಬಿಸಿನೆಸ್, ಸೈಡ್ ಬಿಸಿನೆಸ್ ಅಥವಾ ಕಮಿಷನ್ ಕೆಲಸ ಮಾಡುವವರಿಗೆ ಈ ತಿಂಗಳ ಉತ್ತರಾರ್ಧ ಗೋಲ್ಡನ್ ಟೈಮ್. ಮಾರುಕಟ್ಟೆಯಲ್ಲಿ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಳೇ ಬಾಕಿ ಹಣ ನಿಮ್ಮ ಕೈಸೇರಲಿದೆ. ಆದರೆ ಒಂದೇ ಒಂದು ಕಿವಿಮಾತು, ಶೇರ್ ಮಾರ್ಕೆಟ್ ಅಥವಾ ಹೊಸ ಹೂಡಿಕೆ ಮಾಡುವಾಗ ಯಾರದ್ದೋ ಒತ್ತಡಕ್ಕೆ ಮಣಿಯಬೇಡಿ. ಯಾರಿಗೂ ಕೈಗಡ ಸಾಲ ಕೊಡಬೇಡಿ ಅಥವಾ ಜಾಮೀನು, ಗ್ಯಾರಂಟಿ ನಿಲ್ಲಬೇಡಿ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. 5ನೇಯದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ವೃಷಭ ರಾಶಿಯವರ ಪ್ರಮುಖ ಶತ್ರು ಅಂದರೆ ಅವರ ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಹಳೆ ನೋವುಗಳನ್ನು, ಬೇರೆಯವರು ಆಡಿದ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅತಿಯಾಗಿ ತಲೆ ಕೆಡಿಸಿಕೊಳ್ಳುವುದರಿಂದ ನಿಮಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕಾಡಬಹುದು. ದಯವಿಟ್ಟು ಅತಿಯಾಗಿ ಯೋಚಿಸುವುದನ್ನು ಬಿಟ್ಟುಬಿಡಿ.
ಆಗಸ್ಟ್ 10ರ ನಂತರ ನಿಮ್ಮ ಮಾನಸಿಕ ಒತ್ತಡ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚಿಕಿತ್ಸೆ ಸಿಗುವ ಮೂಲಕ ಆರೋಗ್ಯದಲ್ಲಿ ಭರ್ಜರಿ ಚೇತರಿಕೆ ಕಂಡುಬರುತ್ತದೆ. ವೃಷಭ ರಾಶಿಯವರು ಪಾಲಿಸಲೇಬೇಕಾದ 3 ಮಹಾಬ್ರಹ್ಮಾಸ್ತ್ರಗಳು ರೆಮಿಡೀಸ್. ವಿಡಿಯೋದ ಕೊನೆಯಲ್ಲಿ ವೃಷಭ ರಾಶಿಯವರು ತಮ್ಮ ಬದುಕಿನಲ್ಲಿ ಯಶಸ್ಸು ಪಡೆಯಲು ಪಾಲಿಸಲೇಬೇಕಾದ 3 ಮಹಾಬ್ರಹ್ಮಾಸ್ತ್ರಗಳು ಯಾವುವು ಅಂತ ನೋಡೋಣ. ಯೋಜನೆಗಳನ್ನು ರಹಸ್ಯವಾಗಿಡಿ. ನಿಮ್ಮ ಮುಂದಿನ ಬಿಸಿನೆಸ್ ಪ್ಲಾನ್ ಅಥವಾ ಆರ್ಥಿಕ ಲೆಕ್ಕಾಚಾರಗಳನ್ನು ಕೆಲಸ ಸಂಪೂರ್ಣವಾಗಿ ಮುಗಿಯುವ ಮುನ್ನ 3ನೇ ವ್ಯಕ್ತಿಗೆ ಹೇಳಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೇ ಇರಲಿ. ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ವೃಷಭ ರಾಶಿಯವರೇ, ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ನಿಮ್ಮ ಕೈಲಾರದ ಕೆಲಸಕ್ಕೆ ಯಾರಾದರೂ ಸಹಾಯ ಕೇಳಿದರೆ ಮೊಗದಾಡದೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಿ. ಬೇರೆಯವರಿಗಾಗಿ ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ. ದೈವಿಕ ಪರಿಹಾರ: ಶುಕ್ರನ ಕೃಪೆ ಮತ್ತು ಧನಲಾಭಕ್ಕಾಗಿ ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀದೇವಿಯ ಪೂಜೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು ಜಪಿಸಿ ಮತ್ತು ಸಾಧ್ಯವಾದರೆ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಬರೆಯಿರಿ ಮತ್ತು ಆಸ್ಟ್ರೋ ರಾಶಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ಶುಭ ದಿನ.